ನನಗೆ ಸುದ್ದಿಯನ್ನು ಕೇಳಿ ನಮ್ಮ ಕುಟುಂಬದ ಒಬ್ಬ ಆತ್ಮೀಯ ಸದಸ್ಯರನ್ನ ಕಳೆದುಕೊಂಡಷ್ಟು ದುಃಖ ನನಗಾಗಿದೆ ಅಂತೇಳಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಅವರು ರಾಜ್ಯದ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂತಹ ಸಮಯದಲ್ಲಿ ನಾನು ತುಮಕೂರು ಜಿಲ್ಲಾ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಅನುಭವನೂ ಕೂಡ ಇದೆ. ಅವರು ಸರ್ವೇ ಸಾಮಾನ್ಯವಾಗಿ ಅಸಹಾಯಕ ಜನರ ಜೊತೆಯಲ್ಲಿ ಅವರು ಗುರುತಿಸ್ಕೊಳ್ತಾ ಇದ್ರು ಮತ್ತು ಯಾವುದೇ ಒಂದು ವಿಷಯದಲ್ಲಿ ಒಂದು ಅಭಿಪ್ರಾಯಕ್ಕೆ ಅವರು ಬಂದಾದ ಮೇಲೆ ಅವರು ಯಾವತ್ತೂ ಕೂಡ ವಾಪಸ್ಸು ಹೋಗದೇ ಇರ್ತಕ್ಕಂಥ ಗಟ್ಟಿತನದ ವ್ಯಕ್ತಿತ್ವದ ಮನುಷ್ಯ. ರಾಜಕೀಯದಲ್ಲಿ ಅಧಿಕಾರ ಬರ್ತದೆ ಹೋಗ್ತದೆ, ಆದರೆ ಅಧಿಕಾರವನ್ನು ಅವರು ಲೆಕ್ಕಿಸದೆ ಕೇಂದ್ರದಲ್ಲಿ ಸಚಿವರ ಕೆಲಸ ಮಾಡಿದ್ದಾರೆ, ರಾಜ್ಯದಲ್ಲೂ ಕೂಡ ಅವರು ರೆವಿನ್ಯೂ ಖಾತೆಯನ್ನು ತೆಗೆದುಕೊಂಡು ನಿಭಾಯಿಸಿದ್ದಾರೆ. ಅವರಿಗೆ ಎಲ್ಲ ಅನುಭವನೂ ಕೂಡ ಇತ್ತು. ಒಟ್ಟಾರೆ ಶ್ರೀನಿವಾಸ್ ಪ್ರಸಾದ್ ಒಬ್ಬ ಮಾನವತಾವಾದಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಅಧಿಕಾರಕ್ಕೆ ಅಂಟಿಕೊಳ್ಳದೆ ಬಡ ಜನರ, ಅಸಹಾಯಕರ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನರಿಗೆ ಧ್ವನಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿದ್ದಂಥ ವ್ಯಕ್ತಿ. ಮತ್ತು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಬಹಳಷ್ಟು ವಿಚಾರಗಳನ್ನು ಹೇಳ್ಬಹುದು. ಅವರು ಪ್ರತಿಯೊಬ್ಬರಿಗೂ ಕೂಡ ಗೌರವ ಕೊಡೋರು. ಆಮೇಲೆ ಯಾವುದೇ ವಿಷಯದಲ್ಲಿ ಅವರು ಅಭಿಪ್ರಾಯ ಮೂಡಿಸಿದ ಮೇಲೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ಯಾರಿಗೆ ಅದರಿಂದ ಮನಸ್ಸು ನೋವಾಗ್ತದೆ, ಯಾರು ಖುಷಿ ಪಡ್ತಾರೆ ಅದು ನೋಡ್ತಾ ಇರಲಿಲ್ಲ. ಏನನ್ನ ಹೇಳಬೇಕು ಅಂತ ಅವ್ರ ಮನಸ್ಸಲ್ಲಿ ಬರ್ತದೆ ಅದನ್ನು ಸ್ಪಷ್ಟವಾಗಿ ಹೇಳುವ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ಕೆಲವೇ ರಾಜಕಾರಣಿಗಳಲ್ಲಿ ಅವರು ಕೂಡ ಪ್ರಮುಖರು ಅಂತೇಳಿ ನಾನು ಅವರ ಒಂದು ನಿಧನಕ್ಕೆ ಸಂತಾಪವನ್ನು ಸೂಚಿಸ್ತೇನೆ. ಜೊತೆಗೆ ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನು ತಾಳ್ತಕ್ಕಂಥ ಶಕ್ತಿ ಭಗವಂತ ಅವ್ರಿಗೆ ದಯಪಾಲಿಸಲಿ ಅಂತೇಳಿ ನಾನು ಹಾರೈಸ್ತೇನೆ. ನಾನು ಹೋಗ್ಬೇಕು ಅಂತ ಇದ್ದೇನೆ. ಈ ಮಧ್ಯೆ ನನ್ನ ಕ್ಷೇತ್ರದಲ್ಲೂ ಕೂಡ ಬಹಳ ಪ್ರಭಾವಿ ಮುಖಂಡರು ಒಬ್ಬರು ನಿಧನ ಆಗಿದ್ದಾರೆ. ಅದಕ್ಕೆ ಅಲ್ಲೋಗೋದ ಇಲ್ಲೋಗೋದ ಅಂತ ದ್ವಂದ್ವದಲ್ಲಿದ್ದೇನೆ. ಇನ್ನೂ ಸಮಯ ಇದೆಯಲ್ಲ, ಇನ್ನೊಂದು ಹಾಫ್ ಅನ್ ಅವರ್ 1 ಅವರ್ ತೀರ್ಮಾನ ಮಾಡ್ತೀರ ಅಲ್ಲಿಗೆ ಹೋಗೋದ ಅಥವಾ ಇಲ್ಲಿ ಹೋಗೋದ. ಸರ್, ತಾವು ಉಸ್ತುವಾರಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಸಿಡಿ ಪೆಂಡ್ರೈವ್ ಒಂದಷ್ಟು ಸಾಕಷ್ಟು ಸದ್ದು ಮಾಡ್ತಾ ಇದೆ ಸರ್. ಈಗ ಎಲ್ಲ ನಿಮ್ಮ ಸುದ್ದಿ ಮಾಧ್ಯಮಗಳಲ್ಲೇ ನಮಗಿನ್ನ ಹೆಚ್ಚು ಮಾಹಿತಿ ನಿಮ್ಮ ಹತ್ರನೇ ಇದೆ. ಅದರಿಂದ ನಾನೇನು ಹೆಚ್ಚು ಮಾಹಿತಿ ಹೇಳಕ್ಕೆ ಹೋಗೋದಿಲ್ಲ. ಈಗಾಗಲೇ SITಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. SIT ಕಾನ್ಸ್ಟಿಟ್ಯೂಟ್ ಮಾಡಿದ ಮೇಲೆ ಅವರು ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡಬೇಕು ಅಂತೇಳಿ ನಾನು ಕೂಡ ಸಂಬಂಧಪಟ್ಟಂಥವ್ರಿಗೆ ಸೂಚನೆ ಮಾಡಿದ್ದೇನೆ. ಈಗಾಗಲೇ ಯಾರು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅದೇ ನನ್ನ ಅಭಿಪ್ರಾಯವೂ ಕೂಡ ಅದೇ. HD ರೇವಣ್ಣ ಅವರ ವಿರುದ್ಧ, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅವರ ಸಂಬಂಧಿಕರೇ ಒಬ್ಬರು ದೂರನ್ನು ಕೊಟ್ಟಿದ್ದಾರೆ ಸರ್. ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಈಗಾಗಲೇ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು, ವಿಡಿಯೋ ಕಾಲ್ ಮಾಡ್ತಾ ಇದ್ರು ಅನ್ನೋಂಥ ರೀತಿಯಲ್ಲಿ ದೂರನ್ನು ಕೊಟ್ಟಿದ್ದಾರೆ ಸರ್. ದೂರು ಕೊಟ್ಟಾದ್ಮೇಲೆ ಈಗಾಗಲೇ FIR ಹಾಕಿದ್ದಾರೆ. ಬೇಸ್ಡ್ ಆನ್ ದಿ FIR ಈಗಾಗಲೇ SITನೂ ಕೂಡ ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. SIT ಅಧಿಕಾರಿಗಳು ಈಗಾಗಲೇ ಸ್ಥಳ ತನಿಖೆ ಮಾಡ್ತಕ್ಕಂಥದ್ದು. ಅವರು ಹೊಳೆನರಸೀಪುರ ಅಲ್ಲೆಲ್ಲ ಕೂಡ ಭೇಟಿ ಮಾಡಿ ಏನು ತನಿಖೆಯನ್ನು ಯಾವೆಲ್ಲ ಆಯಾಮಗಳಲ್ಲಿ ಮಾಡಬಹುದಾಗಿದೆ ಎಲ್ಲ ಆಯಾಮಗಳಲ್ಲೂ ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಅವರನ್ನು ಕಾನೂನಿನಂತೆ ಕ್ರಮ ತೆಗೆದುಕೊಳ್ತೇವೆ. ಸಂತ್ರಸ್ತರು ಒಂದಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಭದ್ರತೆ ಬಗ್ಗೆ. ಇಲ್ಲ, ನಾವು ಅವರಿಗೆ ಸಂಪೂರ್ಣವಾದಂತಹ ಭದ್ರತೆಯನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಕೂಡ ಇದೆ. ಅವರಿಗೆ ಭದ್ರತೆಯನ್ನು ಕೂಡ ಒದಗಿಸ್ತೇವೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಕಿಲ್ಲ. ಸರ್, ತಾವು ಹಾಸನದ ಉಸ್ತುವಾರಿ, ಚುನಾವಣೆಯ ಸಂದರ್ಭದಲ್ಲೇ ಈ ರೀತಿ ಪೆನ್ ಡ್ರೈವ್ಗಳನ್ನು ಹಂಚ್ತಾ ಇದ್ರು ಅಲ್ಲಿ ಅನ್ನೋಂಥದ್ದು ಇತ್ತು. ನೀವು ತಮ್ಮ ಗಮನಕ್ಕೆ ಏನಾದ್ರು? ಈಗ ನೋಡಿ, ನನ್ನ ಗಮನಕ್ಕೆ ಆ ರೀತಿ ಚುನಾವಣೆ ಮಾಡ್ತಕ್ಕಂಥವನಲ್ಲ ನಾನು. ಪೆನ್ ಡ್ರೈವು ಯಾರು ಮಾಡಿದ್ರು ಏನು ಮಾಡಿದ್ರು ಅದು ಕೂಡ ತನಿಖೆ ನಡೆಯುತ್ತೆ. ಅದರಲ್ಲಿ ಸತ್ಯಾಂಶ ಏನಿದೆ, ಅದು ಕೆಲವು ಸರಿ ಡೀಪ್ ಫೇಕ್ ಇದೆ ಅನ್ನೋದು ಒಂದು ಅಂಶನೂ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಆಗಲಿ ಎಲ್ಲ ಆಯಾಮಗಳು ಸತ್ಯ ಹೊರಬರಲಿಕ್ಕೆ ಏನೆಲ್ಲ ಕ್ರಮಗಳು ತೆಗೆದುಕೋಬೇಕೋ ಅದು ತೆಗೆದುಕೊಳ್ತೇವೆ. ಥ್ಯಾಂಕ್ ಯು. ಓಡೋಗಿದ್ದಾರೋ ಹೋಗಿಲ್ವೋ ಗೊತ್ತಿಲ್ಲ. ಅದು ಎಲ್ಲನೂ ಕೂಡ ತನಿಖಾ SIT ಏನಿದೆ ಅದು ಕ್ರಮ ತಗೊಳ್ತದೆ. ವಿದೇಶದಲ್ಲಿದ್ದರೂ ತಾನೇ ಬಿಟ್ಬಿಡ್ತಾರ? ಅದು ಹೋಗಿದ್ದಾರೆ ಹೋಗಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಂದೇನು ಪ್ರತಿಕ್ರಿಯೆ ಇಲ್ಲ. ಯಾರು ಎಲ್ಲೇ ಇರಲಿ, ಅಪರಾಧ ಎಸಗಿರ್ತಕ್ಕಂಥವರು ಯಾರು ಎಲ್ಲೇ ಇದ್ರೂ ಕೂಡ ಅವರನ್ನು ಕರ್ತರ್ತಕ್ಕಂಥ ಶಕ್ತಿ ನಮ್ಮ ರಾಜ್ಯದ ಪೊಲೀಸರಿಗಿದೆ. ಇನ್ನೊಂದು ಪ್ರಶ್ನೆ ಹೇಳ್ತಾ ಇದೆ ಸರ್, ಸಮಯದ ನಿಗದಿತ ಸಮಯದೊಳಗಡೆ ತನಿಖೆ ಮುಗಿಬೇಕು ಅನ್ನುವಂಥದ್ದು. ಮುಗಿಯುತ್ತೆ.
ಅದರಲ್ಲೇನು ನಾವು ನೋಡಿ, ಇದರಲ್ಲಿ ಯಾರನ್ನೇ ರಕ್ಷಣೆ ಮಾಡ್ತಕ್ಕಂಥದ್ದಾಗಲಿ, ಯಾವುದೇ ವ್ಯಕ್ತಿಯ ಬಗ್ಗೆ ರಾಜಕೀಯ ದ್ವೇಷ ತೀರಿಸ್ಕೊಳ್ತಕ್ಕಂಥದ್ದಾಗಲಿ ನಮ್ಮ ಉದ್ದೇಶ ಅಲ್ಲ. ಯಾರು ಕಲ್ಪ್ರಿಟ್ಸ್ ಇದ್ದಾರೆ, ತಪ್ಪಿತಸ್ಥರಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು. ಯಾರು ಪಾಪ ಈ ರೀತಿ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ಅವರಿಗೆ ನ್ಯಾಯ ದೊರಕಬೇಕು. ಅದು ನಮ್ಮ ಕಾಂಗ್ರೆಸ್ನ ಒಂದಿಷ್ಟು ವಿಂಗ್ಗಳು, ಮಹಿಳಾ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಕಾಂಗ್ರೆಸ್ ಮುಖಂಡರಲ್ಲಿ ಕೂಡ ಪ್ರೊಟೆಸ್ಟ್ ಮಾಡಿದ್ದಾರೆ, ಸುದ್ದಿಗೋಷ್ಠಿ ಮಾಡಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಯಾರು ಕೂಡ ಬಾಯ ಬಿಡ್ತಾರೆ. ಅಲ್ಲ, ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಏನು ಬೇಕಾದರೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕಿದ್ದೇ ಇರುತ್ತೆ. ಅದನ್ನು ಸರಿ ತಪ್ಪು ಅಂತ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಾನು ನೋಡಿದೆ ಮಾಧ್ಯಮದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ. ಅದರಿಂದ ಆ ರೀತಿ ಇದೆ. ಇವರು BJP ಅವರು ಯಾವುದನ್ನ ಹೇಳ್ಬೇಕೋ ಅದು ಹೇಳೋದಿಲ್ಲ, ಯಾವ್ದು ಹೇಳ್ಬಾರ್ದು ಅದನ್ನು ಹೇಳ್ಕೊಂಡು ತಿರುಗ್ತಾರೆ. ಅವ್ರು ಏನು ಮಾಡೋಕ್ಕಾಗಲ್ಲ. ಸುಳ್ಳಿಗೆ ಎರಡನೇ ಹೆಸರು ಅಂದರೆ BJPನೇ ಆಗಿದೆ. ಅವರೇ A1 ಅವರೇ A1 ಇದ್ದಾರೆ, A2 ಅವರ ಸನ್ ಇದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ. ಸಂತ್ರಸ್ತ ಮಹಿಳೆ ಏನು ದೂರನ್ನು ಲಿಖಿತವಾಗಿ ಕೊಟ್ಟಿದ್ದಾಳೆ, ಆ ದೂರು ಆಧರಿಸಿ FIR ಹಾಕಿದ್ದಾರೆ. ಆ ಬೇಸ್ಡ್ ಆನ್ ದಿ FIR ಸರ್ಕಾರ ಏನೀಗ SITಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದೆ. SIT ಅವರು ಈಗಾಗಲೇ ತನಿಖೆ ಕೈಗೆತ್ಕೊಂಡಿದ್ದಾರೆ. ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಸತ್ಯಾಂಶ ಬಂದರೆ ಅದನ್ನು ಅವರಿಗೆ ನಾವು ಕಾನೂನಿನಂತೆ ಕ್ರಮಕ್ಕೆ ಒಳಪಡಿಸ್ತೇವೆ. ನೋಡ್ರಿ, ನಾವು ಸಾರ್ವಜನಿಕ ಜೀವನದಲ್ಲಿ ನಿಜಕ್ಕೂ ಸಿಗುತ್ತೆ. ನೋಡಿ, ಯಾವತ್ತೂ ಕೂಡ ನಾವು ಕಾನೂನು ಇದೆಯಲ್ಲ, ನಮ್ಮ ದೇಶದ ಕಾನೂನು, ಅದ್ರ ರಿಸಲ್ಟು ಹೊರಬರೋದು ಸ್ವಲ್ಪ ನಿಧಾನ ಅಷ್ಟೇ. ಆದರೆ ಯಾರು ತಪ್ಪಿಸ್ಕೊಳ್ಲಿಕ್ಕಂತೂ ಕಾನೂನಲ್ಲಿ ಯಾರು ತಪ್ಪಿಸ್ಕೊಳ್ಲಿಕ್ಕಂತೂ ಯಾರಿಗೂ ಸಾಧ್ಯ ಇಲ್ಲ. ಕಾನೂನಿಗೆ ಯಾರು ಕೂಡ ದೊಡ್ಡವರು ಅಲ್ಲ, ಯಾರು ತಪ್ಪಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಕಾನೂನಿನ ಕ್ರಮ ಆಗಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟೆ. ನಿನ್ನೆ ಪ್ರಧಾನಿಗಳು ತಮ್ಮ ಭಾಷಣದಲ್ಲಿ ನೇಹಾ ಹತ್ಯೆ ಕೊಲೆ ಪ್ರಕರಣವನ್ನು ಪ್ರಸ್ತಾಪ ಮಾಡ್ತಾರೆ. ಅದರಲ್ಲಿ ಬಾಂಬ್ ಸ್ಫೋಟ ಆದರೆ ಸಿಲಿಂಡರ್ ಸ್ಫೋಟ ಅಂತ ಹೇಳ್ತಾರೆ ಅನ್ನೋಂಥ ವಿಚಾರಗಳೆಲ್ಲವೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಪ್ರಧಾನಮಂತ್ರಿ ಆಗಿರ್ತಕ್ಕಂಥವರು ದೇಶದ ಸಮಸ್ಯೆಗಳ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಅವರು ವಿಚಾರವನ್ನು ಬೆಳಕನ್ನು ಚೆಲ್ಲಬೇಕು. ಈಗ ನೇಹಾ ಪ್ರಕರಣದಲ್ಲಿ ಈಗಾಗಲೇ ಕ್ರಮ ಆಗ್ತಾ ಇದೆ. ಅದು ಆಗಬಾರ್ದಿತ್ತು ಅಂತೇಳಿ ನಮ್ಮೆಲ್ಲರ ಅನಿಸಿಕೆ. ಆಗೋಗಿದೆ. ಆದಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಈ ರೀತಿಯ ಘಟನೆಗಳು ಸಹಿಸಲಿಕ್ಕೆ ಆಗದೆ ಇರೋವಂಥ ಘಟನೆ. ಈಗ ಒಬ್ಬ ದಲಿತರ ಒಬ್ಬ ಹುಡುಗ, ಅವನು ಮದುವೆ ಮಾಡ್ಕೊಳ್ಳೋನು ಕುದುರೆ ಮೇಲೆ ಹೋದ ಅಂತೇಳಿ ಊರಲ್ಲಿ ಕಟ್ಟಾಕ್ತಾರೆ ಅವನಿಗೆ. ಅದನ್ನೆಲ್ಲ ಇವ್ರು ಸಹಿಸ್ತಾರೆ ಇವರು? ಹಾಗೆ ಅದನ್ನು ತಪ್ಪು, ಇದನ್ನು ತಪ್ಪು. ಯಾರೇ ತಪ್ಪು ಮಾಡಿದ್ರು ತಪ್ಪು ಶಿಕ್ಷೆ ಆಗಬೇಕು. ಆದರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಅದನ್ನೇ ದೊಡ್ಡ ವಿಚಾರ ಮಾಡ್ತಕ್ಕಂಥದ್ದು. ಬೇರೆ ಇದಕ್ಕಿಂತ ದೊಡ್ಡ ಸಮಸ್ಯೆಗಳು ರಾಜ್ಯದ್ದಿದೆ, ದೇಶದ್ದಿದೆ. ಆ ಸಮಸ್ಯೆಗಳ ಬಗ್ಗೆ ಜನರಿಗೆ ಗಮನಕ್ಕೆ ತರೋ ಅಂಥದ್ದು, ಅದನ್ನು ಮಾಡತಕ್ಕಂಥದ್ದು ಉಚಿತ. ಇದು ಪ್ರಸ್ತಾಪ ಮಾಡಿದ ಕ್ಷಣಕ್ಕೆ ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೂ ಕೂಡ ನೇಹಾ ಪ್ರಕರಣದಲ್ಲಿ ಏನೆಲ್ಲ ಕ್ರಮ ತಗೋಬೇಕು ನಾವು ತಗೊಂಡಿದ್ದೀವಲ್ಲ, ಇನ್ಯಾವುದಾದ್ರು ತಗೊಳ್ಳದೆ ಲೋಪ ಎಸಗಿದ್ರೆ ಅದನ್ನು ಅವ್ರು ಎತ್ತು ತೋರಿಸಿದ್ರೆ ನಾನು ಒಪ್ತಾ ಇದ್ದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.